ನೀವೇನಾದ್ರೂ ಆಗಾಗ್ಗೆ ಉದ್ಯೋಗ ಅಥವಾ ಕಂಪನಿಗಳನ್ನ ಬದಲಿಸ್ತಿದ್ದೀರಾ? ಹಾಗಿದ್ರೆ ಹಳೆ ಕಂಪನಿಯ PF ಹಣವನ್ನ ಪಡೆದುಕೊಳ್ಳುವಾಗ ಪಡ್ತಿರುವಂತಹ ಪಾಡು ನಮಗೂ ಚೆನ್ನಾಗಿ ಗೊತ್ತಿದೆ. ಹಳೆಯ PF ಖಾತೆ ನಂಬರ್ ಮರೆತು ಹೋಗೋದು, ಅಕೌಂಟ್ ನಿಷ್ಕ್ರಿಯಗೊಳ್ಳೋದು ಅಥವಾ EPFO ಆಫೀಸ್ ಅಲಿಯೋದು ಅಂದ್ರೆ ದೊಡ್ಡ ತಲೆನೋವು. ಆದ್ರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ EPFO ಈಗ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಸಖತ್ ಪರಿಹಾರವನ್ನ ತಂದಿದೆ. ಹೌದು, ಉದ್ಯೋಗಿಗಳ ಅನುಕೂಲಕ್ಕಾಗಿ EPFO ಹೊಸದಾಗಿ ಇ-ಪ್ರಾಪ್ತಿ ವೆಬ್ಸೈಟ್ ಅನ್ನ ಪರಿಚಯಿಸಿದೆ. ಈ ಹೊಸ ಡಿಜಿಟಲ್ ಪೋರ್ಟಲ್ ಮೂಲಕ ಸದಸ್ಯರು ತಮ್ಮ ಹಳೆಯ ಹಾಗೂ ನಿಷ್ಕ್ರಿಯವಾದಂತಹ PF ಖಾತೆಗಳನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು. ಜೊತೆಗೆ ಆ ಖಾತೆಗಳನ್ನ ಸಕ್ರಿಯಗೊಳಿಸಿ ಅಲ್ಲಿರುವಂತಹ ಹಣವನ್ನ ನಿಮ್ಮ ಪ್ರಸ್ತುತ ಸಕ್ರಿಯ UAN ಖಾತೆಗೆ ಸುಲಭವಾಗಿ ವರ್ಗಾಯಿಸಿಕೊಳ್ಳಬಹುದು. ಈ ಹೊಸ ವೆಬ್ಸೈಟ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಧಾರದ ಮೇಲೆ ನಿಮ್ಮ ಗುರುತನ್ನ ಪರಿಶೀಲಿಸಲಾಗುತ್ತದೆ. ಒಮ್ಮೆ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ರೆ ಸಾಕು, ನಿಮ್ಮ ಹಳೆ ಅಕೌಂಟ್ ಟ್ರ್ಯಾಕ್ ಮಾಡೋದು ಮತ್ತೆ ಹಣವನ್ನ ಟ್ರಾನ್ಸ್ಫರ್ ಮಾಡುವುದು ತುಂಬಾನೇ ಈಸಿ ಆಗತ್ತೆ. ಲೋಕಸಭೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಕಾರ್ಮಿಕ ಹಾಗೂ ಉದ್ಯೋಗ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹಳೆಯ ಖಾತೆಗಳನ್ನ ಮರಳಿ ಪಡೆಯುವ ಪ್ರಕ್ರಿಯೆಯನ್ನ ಸರಳಗೊಳಿಸಲು ಈ ವಿಶೇಷವಾದಂತಹ ಪೋರ್ಟಲ್ ಅನ್ನ ರಚಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಹೊಸ ಇ-ಪ್ರಾಪ್ತಿ ಪೋರ್ಟಲ್ ನಿಂದ ಉದ್ಯೋಗಿಗಳಿಗೆ ಸಿಗುವಂತಹ ಲಾಭಗಳು ಒಂದೆರಡಲ್ಲ. ಮೊದಲನೇದಾಗಿ ಕಾಗದ ಪತ್ರಗಳ ಕೆಲಸ ಸಂಪೂರ್ಣವಾಗಿ ತಗ್ಗಲಿದೆ. ಯಾರದೇ ಹಸ್ತಕ್ಷೇಪವಿಲ್ಲದೆ ಡಿಜಿಟಲ್ ರೂಪದಲ್ಲೇ KYC ನವೀಕರಣ ಮತ್ತೆ ನಮೂನೆಯನ್ನ ಸಲ್ಲಿಸಬಹುದು. ಹಳೆಯ ನಿಷ್ಕ್ರಿಯ PF ಖಾತೆಗಳ ಇತ್ಯರ್ಥ ಅತ್ಯಂತ ವೇಗವಾಗಿ, ಪಾರದರ್ಶಕವಾಗಿ ಮತ್ತು ತೊಂದರೆ ಮುಕ್ತವಾಗಿ ನಡೆಯಲಿದೆ. ಒಟ್ಟಿನಲ್ಲಿ ಪದೇ ಪದೇ EPFO ಕಚೇರಿಗೆ ಅಲಿಯುವ ಜಂಜಾಟದಿಂದ ಉದ್ಯೋಗಿಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. ಆದ್ರೆ ಇಲ್ಲಿ ಒಂದು ಸಣ್ಣ ವಿಷಯ ಗಮನಿಸಬೇಕು. ಅದೇನಂದ್ರೆ ನಿಮ್ಮ ಹಳೆಯ PF ಖಾತೆಯ ಬಗ್ಗೆ ಕನಿಷ್ಠ ಮೂಲ ಮಾಹಿತಿಯನ್ನಾದ್ರೂ ನೀವು ಹೊಂದಬೇಕಾಗತ್ತೆ. ಆಧಾರ್ ಒಂದೇ ದಾಖಲೆ ಇದ್ರೂ ಕೂಡ ಸುಲಭವಾಗಿ ಹಳೆಯ PF ನಲ್ಲಿ ಎಷ್ಟು ಹಣ ಇದೆ ಅಂತ ತಿಳಿಯಲು ಈ ಪೋರ್ಟಲ್ ಬಹಳಷ್ಟು ಸಹಕಾರಿಯಾಗಿದೆ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಹಳೆಯ ಕಂಪನಿಗಳ PF ಹಣ ಎಲ್ಲೋ ಮೂಲೆಗಳಲ್ಲಿ ಉಳಿದುಕೊಂಡಿದ್ರೆ EPFOದ ಈ ಹೊಸ ಇ-ಪ್ರಾಪ್ತಿ ಪೋರ್ಟಲ್ ಬಳಸಿ ನಿಮ್ಮ ಹಣವನ್ನ ಹಿಂದೆ ಮರಳಿ ಪಡೆಯಿರಿ. ಈ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ವಿಡಿಯೋನ ಕೂಡ ಶೇರ್ ಮಾಡಿ.